2 ಲಕ್ಷದೊಳಗಡೆ ಎಷ್ಟು ಕಾರ್ಗಳಿದೆ ಸರ್? ಸರ್ ಇವತ್ತಿನ ನಮ್ಮ ಹತ್ರ 2,40,000 ಗಾಡಿಗಳು ಮೇಲಿದೆ ಸರ್. 40 ಗಾಡಿಗಳ ಮೇಲೆ ಇರುತ್ತೆ ಸರ್. ಯಾವ ಮಾಡೆಲ್ ಇಂದ ಲೋನ್ ಬೆಲೆ ಕೇಳ್ತೀರಾ? ಬರೀ 4,50,000 ರೂಪಾಯಿ ಅಷ್ಟೇ ಸರ್. ಓಕೆ, ಬರೀ 4,50,000 ರೂಪಾಯಿ. 2011 ಮಾಡಲ್ ಸೆಕೆಂಡ್ ಓನರ್ ಪೆಟ್ರೋಲ್ ಇಂಜಿನ್ ಗಾಡಿ ಬರೀ 1,10,000 ರೂಪಾಯಿ ಅಷ್ಟೇ ಸರ್. 1,15,000 ರೂಪಾಯಿ ಅಷ್ಟೇ. ಒಂದು 2 ವೀಲರ್ ತಗೊಬಹುದು ನೀವು ಆ ಪ್ರೈಸ್ ಅಲ್ಲಿ. ಹೌದು ಸರ್, 1,15,000ಕ್ಕೆ ಖಂಡಿತವಲ್ಲ ಸರ್. 2 ಸ್ಯಾಂಟ್ರೋ ಇದೆ, 2003 ಎಕ್ಸ್ಪೋ ಇದು 2007 ಕಸ್ಟಮರ್ಸ್ ಇವಾಗವರೆಗೂ. ಸರ್ ನಮ್ಮಲ್ಲಿ ಯಾವುದೇ ಗಾಡಿ ನೀವು ತಗೊಂಡ್ರು ಸಹ RTO ಚಾರ್ಜಸ್ ಇರಲ್ಲ, ಕಮಿಷನ್ ಇರಲ್ಲ. ಗಾಡಿ ಡೆಲಿವರಿ ತಗೊಬೇಕಾದ್ರೆ ಜನರಲ್ ಸರ್ವಿಸ್ ಫ್ರೀ ಇರುತ್ತೆ. 2 ಲಕ್ಷಕ್ಕಿಂತ ಮೇಲ್ಪಟ್ಟ ವಾಹನ ಯಾವ್ದೇ ತಗೊಂಡ್ರು 6 ತಿಂಗಳು ಇಂಜಿನ್ ಮತ್ತೆ ಗೇರ್ ಬಾಕ್ಸ್ ಗೆ ವಾರಂಟಿ ನಮ್ಮ ಕಡೆಯಿಂದ ಫ್ರೀ ಇರುತ್ತೆ ಸರ್. ಫ್ರೀ ಇರುತ್ತೆ ಖಂಡಿತವಲ್ಲ ಸರ್. ಹೋಂಡಾ ಸಿಟಿ ಬಂದ್ಬಿಟ್ಟು 2011 ಮಾಡಲು ಪೆಟ್ರೋಲ್ ಇಂಜಿನ್ ಗಾಡಿ ಬರೀ 1,80,000 ರೂಪಾಯಿ ಕೊಡ್ತೀನಿ ಸರ್. 1,80,000. 9 ಮಾಡಲು ಸೆಕೆಂಡ್ ಓನರ್ ಇರುತ್ತೆ, ಬರೀ 2,65,000 ರೂಪಾಯಿ ಗಾಡಿ ಕೊಡೋಣ ಸರ್. ಓಕೆ, 2,65ಕ್ಕೆ. ಎಲ್ಲ ಕಡೆ 2,30, 2,40 ಹೇಳ್ತಾರೆ ಸರ್. 8 ಮಾಡಲ್ಗೆ ನಾನು ಇವತ್ತು 9 ಮಾಡಲ್ ಕೊಡ್ತೀನಿ ಸರ್. 9 ಮಾಡಲು ಡೀಸೆಲ್ ಇಂಜಿನ್ ಸಿಂಗಲ್ ಓನರ್ ಅನ್ನ ಬರೀ 1,80,000 ರೂಪಾಯಿ ಕೊಡ್ತೀನಿ ಸರ್. ಓಕೆ, 2,80,000 ಲಕ್ಷಕ್ಕೆ ಲೋನ್ ಎಷ್ಟವರೆಗೆ ಆಗುತ್ತೆ ಸರ್? ಅದು 2 ಲಕ್ಷ ಲೋನೇ ಆಗುತ್ತೆ ಸರ್. ಬರೀ 2 ಲಕ್ಷ ಲೋನ್ ಮಾಡಿ ಸಾಕು ಸರ್. ಇನ್ನು ನಿಮ್ಮ ಹತ್ರ ತುಂಬಾ ವೆಹಿಕಲ್ಸ್ ಇರುತ್ತೆ, ಅದನ್ನು ಕೂಡ ಎಲ್ಲಾನು ಕೂಡ ಲೋ ಬಜೆಟ್ ಅಲ್ಲ ಸರ್? ಸರ್ ಎಲ್ಲಾನ ಲೋ ಬಜೆಟ್. ಇನ್ನು ಈ ಆಡ್ ಅಲ್ದಿರ ಇನ್ನ ಮುಂದೆಡೆ ಪಾರ್ಕಿಂಗ್ ಅಲ್ಲಿ ಇದೆ, ಆ ಗಾಡಿಗಳು ತೋರಿಸಬೇಕು. ಫಸ್ಟ್ ಈ ಗಾಡಿ ತೋರಿಸ್ಕೊಳ್ಳೋಣ, ಆಮೇಲೆ ಮುಂದೆ ಡೀಸೆಲ್ ಇಂಜಿನ್ ಸಿಂಗಲ್ ಓನರ್ ಇರುತ್ತೆ ಗಾಡಿ. ಗಾಡಿ ಬೆಲೆ ಬರೀ 2.5 ಲಕ್ಷಕ್ಕೆ ಕೊಡ್ತೀನಿ ಬನ್ನಿ ಸರ್. 2.5 ಲಕ್ಷಕ್ಕೆ? ಬರೀ 2.5 ಲಕ್ಷಕ್ಕೆ 2013 ಮಾಡಲ್ ಡೀಸೆಲ್ ಇಂಜಿನ್ ಕೊಡ್ತೀನಿ ಬನ್ನಿ ಸರ್. ಸರ್ ಸ್ವಿಫ್ಟ್ ಇದೆ ಸರ್, ಸಾಲಾಗಿ ಸ್ವಿಫ್ಟ್ 5 ಸ್ವಿಫ್ಟ್ ಇದೆ. ಟೋಟಲ್ ನಮ್ಮಲ್ಲಿ 8 ಸ್ವಿಫ್ಟ್ ಇದೆ, 3 ಆ ಕಡೆ ಇದೆ. ಇಲ್ಲಿ 5 ಸ್ವಿಫ್ಟ್ ಬೆಲೆ ಬಂದ್ಬಿಟ್ಟು ಬರೀ 5,50,000 ರೂಪಾಯಿ ಕೊಡ್ತೀನಿ ಸರ್. ಇನ್ನೊಂದು ಎರ್ಟಿಗಾ ಇದೆ, ಅದನ್ನ ಗಾಡಿ ಬೆಲೆ ಬರೀ 3.5 ಲಕ್ಷಕ್ಕೆ ಕೊಡ್ತೀನಿ ಸರ್. 3.5 ಲಕ್ಷಕ್ಕೆ? ಬರೀ 3 ಲಕ್ಷ, ಬರೀ 4,90,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. 4,90,000ಕ್ಕೆ? ಹೌದು ಸರ್. ಸರ್ ನಿಮ್ಮ ಹತ್ರ 2 ಲಕ್ಷದೊಳಗಡೆ ಎಷ್ಟು ಕಾರ್ಗಳಿದೆ ಸರ್? ಸರ್ ಇವತ್ತಿನ ನಮ್ಮ ಹತ್ರ 2,40,000 ಗಾಡಿಗಳು ಮೇಲಿದೆ ಸರ್. 40 ಗಾಡಿಗಳ ಮೇಲೆ ಇರುತ್ತೆ ಸರ್. ಯಾವ ಮಾಡೆಲ್ ಇಂದ ಲೋನ್ಗಳಾಗುತ್ತೆ ಸರ್? ಸರ್ ಲೋನ್ ಆಗೋದು 2012 ಮೇಲೆ ಯಾವುದೇ ಗಾಡಿ ತೊಳಿ ಲೋನ್ ಮಾಡ್ಕೊಡ್ತೀನಿ. ಆಲ್ ಓವರ್ ಕರ್ನಾಟಕ? ಆಲ್ ಓವರ್ ಬ್ಯಾಂಗ್ಳೂರು ಸರ್. ಬೆಂಗಳೂರಿಂದ ಆಚೆ 2014 ಮೇಲೆ ತಗೊಂಬೇಕು ಗಾಡಿ. 2014 ಮೇಲೆ? ಹೌದು ಹೌದು. ಓಕೆ, ನಿಮ್ಮ ಶೋರೂಮ್ ಹೆಸರು ಮತ್ತೆ ಅಡ್ರೆಸ್ ಹೇಳ್ಬಿಡಿ ಸರ್. ಸರ್ ನಮ್ಮ ಶೋರೂಮ್ ಫ್ರೆಂಡ್ಸ್ ಕಾರ್ ಕ್ಲಬ್ ಅಂತ ಹೇಳಿ ನಾನು ನೋಡ್ತೀನಿ, ಎಲ್ಲರೂ ಗೊತ್ತಾಗಿರುತ್ತೆ. ಹೌದು. ಅಡ್ರೆಸ್ ನಾಗರಬಾವಿ BDA ಕಾಂಪ್ಲೆಕ್ಸ್ ಅಪೋರ್ಟ್ ರೋಡ್ ಡೌನ್ ಇಳಿದ್ರೆ ಲೆಫ್ಟ್ ಅಂತ ತೊಗೊಳ್ಳಿ, ಸ್ಟ್ರೈಟ್ ಡೆಡ್ ಎಂಡ್ ನಮ್ಮ ಆಫೀಸ್ ಸರ್. ಸಿಂಪಲ್ ಅಂಡ್ ಈಸಿ. ಗೊತ್ತಾಗಿಲ್ಲ ಅಂದ್ರೆ ಗೂಗಲಲ್ಲಿ ಫ್ರೆಂಡ್ಸ್ ಕಾರ್ ಕ್ಲಬ್ ಅಂತ ಹೊಡಿರಿ, ಖಂಡಿತವಲ್ಲೂ ನಮ್ಮ ಶೋರೂಮ್ ಹತ್ರ ಲೊಕೇಶನ್ ಕರ್ಕೊಂಡ್ಬರುತ್ತೆ. ಸರ್ ಫ್ಯಾಮಿಲಿ ಕಾರ್ಸ್ ಅಂದ್ರೆ ಇನೋವಾ ಟಾಪ್ ಸರ್? ಸರ್ ಖಂಡಿತ. ಇನೋವಾ ನಮ್ಮಲ್ಲಿ 4 ಇದೆ. ಓಕೆ, 3 ಕಾರ್ RF ಹೋಗಿದೆ, ಇದೊಂದು ತೋರಿಸ್ತೀನಿ ಇವಾಗ. 4 ಕಾರ್ ಇನ್ನೂ ಇದೆ, ಯಾರಿಗಾರು ಬೇಕಿದ್ದವ್ರು ಬನ್ನಿ. 2006, 2007, 2011 ಮತ್ತೆ 2010 4 ಗಾಡಿ ಇನೋವಾ ಇದೆ. ಯಾರಿಗಾರು ಬೇಕಿದ್ರೆ ಖಂಡಿತ ಬನ್ನಿ. ಇವತ್ತು ಒಂದು ಗಾಡಿ ನಿಮ್ಗೆ ತೋರಿಸ್ತೀನಿ, ಪ್ರೆಸೆಂಟ್ ಇಲ್ಲಿ ಕಣ್ಮುಂದೆ ಇರೋದು ಸರ್. ಈ ಇನೋವಾ ಬಂದ್ಬಿಟ್ಟು 2006 ಮಾಡಲು ಸರ್. ಗಾಡಿ ಬಂದು ಸಿಂಗಲ್ ಓನರ್ ಆಗಿರುತ್ತೆ. ಗಾಡಿ ಬೆಲೆ ಕೇಳ್ತೀರಾ? ಬರೀ 4,90,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. 4,90,000ಕ್ಕೆ? ಹೌದು ಸರ್. ಎಷ್ಟು ಓಡಿದೆ ಸರ್ ಇದು? ಸರ್ ಈ ಗಾಡಿ ಕಿಲೋಮೀಟರ್ ಅಂತ ನಾನು ಖಂಡಿತ ಯಾವ್ದು ಮೈಂಡ್ ಇಲ್ಲ. 1,30,000 ಚೇಂಜ್ ಏನೋ ಓಡಿರಬೇಕು. ಯಾವ ಗಾಡಿಗೆ ಕಿಲೋಮೀಟರ್ ಮೈಂಡ್ ಇದೆ ಸರ್, ಬೇಕಿದ್ರೆ ಕಸ್ಟಮರ್ ಬಂದು ಚೆಕ್ ಮಾಡ್ಕೊಳ್ಳಿ ಸರ್. ಖಂಡಿತ ಸರ್. ನೆಕ್ಸ್ಟ್ ಸರ್? ಸರ್ ನೆಕ್ಸ್ಟ್ ಬಂದ್ಬಿಟ್ಟು ಪಜೆರೋ ಸರ್. 4x4 ಅಲ್ಲಿ ಲೆಜೆಂಡರಿ ವೆಹಿಕಲ್ ಸರ್. ವೆಹಿಕಲ್ 2013 ಮಾಡಲು ಡೀಸೆಲ್ ಇಂಜಿನ್ ಆಗಿರುತ್ತೆ. 4x4 ಮಿತ್ಸುಬಿಷಿ ಪಜೆರೋ ವೆಹಿಕಲ್ ಪ್ರೈಸ್ ನಿಮಗೆ 7,90,000 ರೂಪಾಯಿ ಫೈನಲ್ ಆಗುತ್ತೆ ಸರ್. 7,90,000 ರೂಪಾಯಿ ಫೈನಲ್ ಆಗುತ್ತೆ. ಪೆಟ್ರೋಲ್ ಡೀಸೆಲ್ ಸರ್ ಇದು? ಡೀಸೆಲ್ ಸರ್. ಖಂಡಿತ. ಮೈಲೇಜ್ ಎಲ್ಲ ಸರ್? ಸರ್ ಮೈಲೇಜ್ ಕೇಳಂಗಿಲ್ಲ, 8, 9 ಅಷ್ಟೇ ಬರೋದು. ಬಟ್ ಗಾಡಿ ಮಾತ್ರ ಖಡಕ್ ಆಗಿರುತ್ತೆ ಓಡಿಸೋರ್ಗೆ. ಓಕೆ, ಗೊತ್ತಾಗುತ್ತೆ ಖಂಡಿತವಲ್ಲೂ. ಓಕೆ, ನೆಕ್ಸ್ಟ್ ಸರ್? ಸರ್ ನೆಕ್ಸ್ಟ್ ಬಂದ್ಬಿಟ್ಟು XUV 500 ಸರ್. XUV 500 2015 ಮಾಡಲ್ ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ ಸರ್. ಡೀಸೆಲ್ ಇಂಜಿನ್ ಗಾಡಿ ಬಂದ್ಬಿಟ್ಟು ನಿಮಗೆ ತುಂಬಾ ಚೆನ್ನಾಗಿದೆ. ಗಾಡಿ ಬೆಲೆ ಕೇಳ್ತೀರಾ? ಬರೀ 7,90,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. 7,90,000 ಕೊಡ್ತೀನಿ ಸರ್. ಲೋನ್ ಎಷ್ಟವರೆಗೆ ಆಗುತ್ತೆ ಸರ್ ಇದಕ್ಕೆ? ಸರ್ ಈ ಗಾಡಿಗೆ ಲೋನ್ ನಿಮಗೆ 7 ಲಕ್ಷ ರೂಪಾಯಿ ಲೋನೇ ಮಾಡ್ಕೊಡ್ತೀನಿ. 7 ಲಕ್ಷ ಲೋನ್ ಆಗುತ್ತೆ, 90,000 ಡೌನ್ ಪೇಮೆಂಟ್? ಖಂಡಿತ ಸರ್. ಓಕೆ ಸರ್. ನೆಕ್ಸ್ಟ್ ಸರ್? ನೆಕ್ಸ್ಟ್ ಗಾಡಿ ತೋರಿಸೋಣ ಸರ್. ನೆಕ್ಸ್ಟ್ ಚವರ್ಲೆಟ್ ಎಂಜಾಯ್ ಇದೆ ನೋಡಿ. ಓಕೆ ಸರ್. ಇಷ್ಟೊತ್ತು ನೀವು ನೋಡೋದು ಇದು ಸ್ವಲ್ಪ ಹೆವಿ ವೆಹಿಕಲ್ಸ್. ಇದು ಹೆವಿ ವೆಹಿಕಲ್ಸ್ 7 ಸೀಟರ್ ಒಂದು ಸ್ವಲ್ಪ ಚಿಕ್ಕ ವೆಹಿಕಲ್ಸ್ ಸರ್. 7 ಸೀಟರ್ ವೆಹಿಕಲ್ ಚವರ್ಲೆಟ್ ಎಂಜಾಯ್ LTZ 2013 ಮಾಡಲ್ ಡೀಸೆಲ್ ಇಂಜಿನ್ ಸಿಂಗಲ್ ಓನರ್ ಆಗಿರುತ್ತೆ ಗಾಡಿ. ಗಾಡಿ ಬೆಲೆ ಬರೀ 3.5 ಲಕ್ಷಕ್ಕೆ ಕೊಡ್ತೀನಿ ಸರ್. 3.5 ಲಕ್ಷಕ್ಕೆ? ಬರೀ 3.5 ಲಕ್ಷಕ್ಕೆ ಕೊಡ್ತೀನಿ. ಓಕೆ ಸೂಪರ್ ಸರ್. ನೆಕ್ಸ್ಟ್ ಸರ್ ಸರ್ ಎರ್ಟಿಗಾ, ಎರಡು ಎರ್ಟಿಗಾ ಇದೆ. ಒಂದು ಎರ್ಟಿಗಾ ನಮ್ಮ ಹುಡುಗ ಎಲ್ಲ ತಗೊಂಡವನೆ ಸರ್. ಇನ್ನೊಂದು ಎರ್ಟಿಗಾ ಇದೆ 2012 ಮಾಡಲು ಡೀಸೆಲ್ ಇಂಜಿನ್ ಸಿಂಗಲ್ ಓನರ್ ಇರುತ್ತೆ ಗಾಡಿ. ಈ ಗಾಡಿಯ ಬೆಲೆ ಬಂದ್ಬಿಟ್ಟು ಬರೀ 5,50,000 ರೂಪಾಯಿ ಕೊಡ್ತೀನಿ ಸರ್. ಇನ್ನೊಂದು ಎರ್ಟಿಗಾ ಇದೆ, ಅದನ್ನು 5.5 ಲಕ್ಷಕ್ಕೆ ಕೊಡ್ತೀನಿ ಸರ್. ಓಕೆ, ಲೋನ್ ಎಷ್ಟವರೆಗೆ ಆಗುತ್ತೆ ಸರ್ ಇದಕ್ಕೆ? ಸರ್ ಇದಕ್ಕೆ ನಿಮ್ಗೆ 4.5 ಲಕ್ಷ ಲೋನ್ ಮಾಡ್ಕೊಡ್ತೀನಿ. 4.5 ಲಕ್ಷ ಲೋನ್ ಆಗುತ್ತೆ ಖಂಡಿತ. 1 ಲಕ್ಷ ತಗೊಂಬನ್ನಿ, ಮಿಕ್ಕಿದಕ್ಕೆ ಲೋನ್ ಮಾಡ್ಕೊಡ್ತೀನಿ. ಓಕೆ ನೆಕ್ಸ್ಟ್ ಸರ್? ಸರ್ ಸ್ವಿಫ್ಟ್ ಇದೆ ಸರ್. ಆಲ್ಟೋಡ್ ಸ್ವಿಫ್ಟ್ ಮಾಡಿಫೈ ಆಗಿದೆ. 2009 ಮಾಡಲು VXA ವೇರಿಯಂಟ್ ಬರೀ 2,70,000 ಗಾಡಿ ಕೊಡ್ತೀನಿ. 2,70,000ಕ್ಕೆ? ಹೌದು. ಓಕೆ, 2,70,000ಗೆ ವಿತ್ ಆಫ್ಟರ್ ಮಾರ್ಕೆಟ್ ಮ್ಯಾಗ್ ಇರುವಂಥ ಗಾಡಿ ನೋಡಿ. ಯಾರಾದರೂ ಸ್ವಿಫ್ಟ್ ಕಡಿಮೆ ಪ್ರೈಸಲ್ಲಿ ಹುಡುಕ್ತಾ ಇರೋರಿಗೆ ಖಂಡಿತವಾಗಿ ಇದು ಒಳ್ಳೆ ಪ್ರೈಸಲ್ಲೇ ಇರುತ್ತೆ. ನೆಕ್ಸ್ಟ್ ಸರ್? ಸರ್ ನೆಕ್ಸ್ಟ್ ಇದೆ ಫಿಯಟ್ ಪುಂಟೋ ಇದೆ ಸರ್, ಪೆಟ್ರೋಲ್ ಇಂಜಿನ್ ವೆಹಿಕಲ್. ಓಕೆ ಸರ್ ಫಿಯಟ್ ಪುಂಟೋ 2011 ಮಾಡಲು ಪೆಟ್ರೋಲ್ ಇಂಜಿನ್ ಗಾಡಿ ಬೆಲೆ ಬರೀ 1,80,000 ರೂಪಾಯಿ ಕೊಡ್ತೀನಿ ಸರ್. 1,80,000? 1,80,000ಕ್ಕೆ. ಓಕೆ
ಸರ್ ಮತ್ತೊಂದು ಪುಂಟೋ ಇದೆ, ಇದು ಬಂದು 2009 ಮಾಡಲ್ ಡೀಸೆಲ್ ಇಂಜಿನ್ ಸೆಕೆಂಡ್ ಓನರ್, ತುಂಬಾ ಚೆನ್ನಾಗಿದೆ ಗಾಡಿ. ಬೇಕಿದ್ರೆ ತೊಗೊಳ್ಳಿ, ಬರೀ 2,30,000 ಗಾಡಿ ಕೊಡ್ತೀನಿ. 2,30,000 ಕೊಡ್ತೀನಿ. ಓಕೆ, ನೆಕ್ಸ್ಟ್ ಸರ್. ಸರ್ ಮಾರುತಿ ಲವರ್ಸ್ಗೆ ಕಂಟಿನ್ಯೂಸ್ಲಿ ಮಾರುತಿ ವೆಹಿಕಲ್ಸ್ ಇದೆ. ಸರ್ ಮಾರುತಿ ಡಿಸೈರ್, ಇದು ಮಾರುತಿ ಸ್ವಿಫ್ಟ್ ಡಿಸೈರ್ VDI 2008 ಮಾಡಲ್ ಡೀಸೆಲ್ ಇಂಜಿನ್ ಸೆಕೆಂಡ್ ಓನರ್ ಆಗಿರುತ್ತೆ ಗಾಡಿ. ಗಾಡಿ ಬೆಲೆ ಬರೀ 2.5 ಲಕ್ಷಕ್ಕೆ ಕೊಡ್ತೀನಿ ಸರ್. 2.5 ಲಕ್ಷಕ್ಕೆ ಬರೀ 2.5 ಲಕ್ಷಕ್ಕೆ ಸ್ವಿಫ್ಟ್ ಡಿಸೈರ್ 2008 ಮಾಡಲ್ ಕೊಡ್ತೀನಿ ಸರ್. ಓಕೆ, ನೆಕ್ಸ್ಟ್ ಸರ್. ಸರ್ ರಿಟ್ಸ್ ಕೇಳೋರಿಗೆ ರಿಟ್ಸ್ ಒಂದು ವೆಹಿಕಲ್ ಇದೆ, 2011 ಮಾಡಲ್ ಪೆಟ್ರೋಲ್ ಇಂಜಿನ್ ವೆಹಿಕಲ್ ಸರ್. ಗಾಡಿ ಬೆಲೆ ಬರೀ 2,30,000 ಕೊಡ್ತೀನಿ ಸರ್. 2,30,000 ಕೊಡ್ತೀನಿ. ಓಕೆ ಸರ್ ಮತ್ತೊಂದು ರಿಟ್ಸ್ ಇದೆ, ಇದು ಲೇಟೆಸ್ಟ್ ಮಾಡಲು 2015 ಮಾಡಲು. 2015 VXI ಪೆಟ್ರೋಲ್ ಇಂಜಿನ್ ಸೆಕೆಂಡ್ ಓನರ್ ವೆಹಿಕಲ್ ಆಗಿರುತ್ತೆ. ಬರೀ 4,30,000 ಗಾಡಿ ಕೊಡ್ತೀನಿ ಸರ್. 4,30,000 4,30,000 ಕೊಡ್ತೀನಿ. ಓಕೆ, ಸರ್ ಮತ್ತೊಂದು ರಿಟ್ಸ್ ಇದೆ. ಓಕೆ ಸರ್ ಇದು 2012 ಮಾಡಲು ಪೆಟ್ರೋಲ್ ಇಂಜಿನ್, ಇದು ಸಹ ಈ ಗಾಡಿ ಬೆಲೆ 2,70,000 ಕೊಡ್ತೀನಿ ಸರ್. 2,70,000 ಕೊಡ್ತೀನಿ. ಓಕೆ ಸರ್ ಸ್ವಿಫ್ಟ್ ಇದೆ ಸರ್, ಸಾಲಾಗಿ ಸ್ವಿಫ್ಟ್ 5 ಸ್ವಿಫ್ಟ್ ಇದೆ. ಟೋಟಲ್ ನಮ್ಮಲ್ಲಿ 8 ಸ್ವಿಫ್ಟ್ ಇದೆ, 3 ಆ ಕಡೆ ಇದೆ, ಇಲ್ಲಿ 5 ಸ್ವಿಫ್ಟ್ ಇದೆ, ತೋರಿಸಿ ನಿಮ್ಗೆ. ಸರ್ ಈ ಸ್ವಿಫ್ಟ್ ಬಂದ್ಬಿಟ್ಟು 2012 ಮಾಡಲ್ ಡೀಸೆಲ್ ಇಂಜಿನ್ ಸೆಕೆಂಡ್ ಓನರ್, ಬರೀ 3,70,000 ಕೊಡ್ತೀನಿ. ಓಕೆ, ಮತ್ತೊಂದು ಸ್ವಿಫ್ಟ್ ಇದೆ, ಇದು 2012 ಮಾಡಲ್ ಡೀಸೆಲ್ ಇಂಜಿನ್ ಸೆಕೆಂಡ್ ಓನರ್, ಇದು ಬರೀ 3.5 ಲಕ್ಷಕ್ಕೆ ಕೊಡ್ತೀನಿ. 3.5 ಲಕ್ಷಕ್ಕೆ? ಹೌದು. ಸರ್ ಮತ್ತೊಂದು ಸ್ವಿಫ್ಟ್ ಇದೆ, ಇದು 2012 ಮಾಡಲ್, ಇದು 3,90,000 ಕೊಡ್ತೀನಿ ಸರ್. 3,90,000. ಹೌದು. ಓಕೆ, ಇದನ್ನ 2012 ಮಾಡಲ್ VXI ಪೆಟ್ರೋಲ್, ಬರೀ 380 ಕೊಡ್ತೀನಿ. 380. ಸರ್ ಮತ್ತೊಂದು ಸ್ವಿಫ್ಟ್ ಇದೆ, VDI 2013 ಮಾಡಲ್ ಡೀಸೆಲ್ ಇಂಜಿನ್ ಗಾಡಿ, ಬರೀ 3,60,000 ಕೊಡ್ತೀನಿ ಸರ್. 3,60,000 ಡೀಸೆಲ್ ಇಂಜಿನ್ ಗಾಡಿ. ಹೌದು ಸರ್. ಓಕೆ, ನೆಕ್ಸ್ಟ್ ಸರ್. ಸರ್ ಸಿಡಾನ್ ವೆಹಿಕಲ್ಸ್ ಕೇಳೋರಿಗೆ 2013 ಮಾಡಲು ಮಹೀಂದ್ರ ವೆರಿಟೋ ಗಾಡಿ ಅಂತೂ ತುಂಬಾ ಚೆನ್ನಾಗಿದೆ. 2013 ಡೀಸೆಲ್ ಇಂಜಿನ್ ಸಿಂಗಲ್ ಓನರ್ ಇರುತ್ತೆ ಗಾಡಿ. ಗಾಡಿ ಬೆಲೆ ಬರೀ 2.5 ಲಕ್ಷಕ್ಕೆ ಕೊಡ್ತೀನಿ, ಬನ್ನಿ ಸರ್. 2.5 ಲಕ್ಷಕ್ಕೆ? ಬರೀ 2.5 ಲಕ್ಷಕ್ಕೆ 2013 ಮಾಡಲ್ ಡೀಸೆಲ್ ಇಂಜಿನ್ ಕೊಡ್ತೀನಿ, ಬನ್ನಿ ಸರ್. ಓಕೆ ಸರ್, ಈ ಗಾಡಿಗಂತೂ ಫ್ಯಾನ್ಸ್ ಸಪರೇಟ್ ಸರ್, ಸಿಕ್ಕಾಪಟ್ಟೆ ಸೆಪರೇಟ್ ಆಗಿರ್ತಾರೆ, ಅದು ಹೈ ಲೆವೆಲ್ ಫ್ಯಾನ್ಸ್ ಆಗಿರ್ತಾರೆ. ಸರ್ ಈ ವೆಂಟೋ, ವೋಲ್ಕ್ಸ್ವ್ಯಾಗನ್ ವೆಂಟೋ ಹೈಲೈನ್ 2011 ಮಾಡಲ್ ಡೀಸೆಲ್ ಇಂಜಿನ್ ಗಾಡಿ, ಬರೀ 3,20,000 ಕೊಡ್ತೀನಿ ಸರ್. 3,20,000? ಬರೀ 3,20,000. ಓಕೆ, ನೆಕ್ಸ್ಟ್ ಸರ್. ಸರ್ ಸ್ಪೋರ್ಟ್ಸ್ ಕಾರ್ಸ್ ಲವರ್ಸ್ಗೆ ಒಂದು ಗಾಡಿ ಸರ್, ಮಿತ್ಸುಬಿಶಿ ಸಿಡಿಯಾ ವೆಹಿಕಲ್ ಸರ್. ಓಕೆ, ಸ್ಪೋರ್ಟ್ಸ್ ವೇರಿಯಂಟ್ 2010 ಮಾಡಲು ಪೆಟ್ರೋಲ್ ಇಂಜಿನ್ ಸೆಕೆಂಡ್ ಓನರ್ ಗಾಡಿ ಬೆಲೆ ಕೇಳ್ತೀರಾ, ಬರೀ 2,25,000 ಅಷ್ಟೇ ಸರ್. 2,25,000? ಬರೀ 2,25,000 ಸರ್. ನೆಕ್ಸ್ಟ್ ಸರ್. ಸರ್ ನೆಕ್ಸ್ಟ್ ಸ್ಕೋಡಾ ರ್ಯಾಪಿಡ್ ಸರ್. ಸ್ಕೋಡಾ ರ್ಯಾಪಿಡ್ 2012 ಮಾಡಲ್ ಡೀಸೆಲ್ ಇಂಜಿನ್ ಸಿಂಗಲ್ ಓನರ್ ಇರುತ್ತೆ ಗಾಡಿ, ಡೀಸೆಲ್ ಇಂಜಿನ್ ತುಂಬಾ ಚೆನ್ನಾಗಿದೆ ಗಾಡಿ ಬೆಲೆ ಬರೀ 3,60,000 ಕೊಡ್ತೀನಿ ಸರ್. 3,60,000 ಮಾತ್ರ. ಓಕೆ, ನೆಕ್ಸ್ಟ್ ಸರ್. ಸರ್ ನೆಕ್ಸ್ಟ್ ಬಂದು ಚವರ್ಲೆಟ್ ಸ್ಪಾರ್ಕ್ ಆಗಿರುತ್ತೆ ಸರ್. ಚವರ್ಲೆಟ್ ಸ್ಪಾರ್ಕ್ 2011 ಮಾಡಲ್ ಸೆಕೆಂಡ್ ಓನರ್ ಪೆಟ್ರೋಲ್ ಇಂಜಿನ್ ಗಾಡಿ, ಬರೀ 1,10,000 ಅಷ್ಟೇ ಸರ್. 1,10,000? 1,10,000 ನಿಮ್ಗೆ 11 ಮಾಡಲ್ ಪೆಟ್ರೋಲ್ ಇಂಜಿನ್ ಸ್ಪಾರ್ಕ್ ಕೊಡ್ತೀನಿ ಸರ್. ಓಕೆ ಸರ್. ಸರ್ ನೆಕ್ಸ್ಟ್ ಬನ್ನಿ, ಈ ಕಡೆ ಇದೆ ಸ್ಕೋಡಾಗಳು. ಸರ್ 2 ಸ್ಕೋಡಾ ಇದೆ ನಮ್ಮಲ್ಲಿ, ಫ್ಯಾಬಿಯಾ. ಸರ್ ಒಂದು ಸ್ಕೋಡಾ ಬಂದು 2008 ಮಾಡಲ್ ಪೆಟ್ರೋಲ್ ಇಂಜಿನ್ ಸೆಕೆಂಡ್ ಓನರ್ ಆಗಿರುತ್ತೆ, ಬರೀ 1,90,000 ಗಾಡಿ ಕೊಡ್ತೀನಿ ಸರ್. ಓಕೆ, 1,90,000 ಖಂಡಿತ. ಓಕೆ, ನೆಕ್ಸ್ಟ್ ಮತ್ತೊಂದು ಸ್ಕೋಡಾ ಇದೆ, ಇದು ಸ್ಕೋಡಾ ಫ್ಯಾಬಿಯಾ 2009 ಮಾಡಲು, ಇದು ಪೆಟ್ರೋಲ್ ಇಂಜಿನ್, ಬರೀ 1,90,000 ಇದನ್ನು ಕೊಡ್ತೀನಿ. 1,90,000? ಎರಡು ಸರ್, 2 ಯಾವ್ದಾದ್ರು ತಗೊಳ್ಳಿ. ಓಕೆ ಸರ್ ನೆಕ್ಸ್ಟ್ ಬಂದು ನಿಮ್ಗೆ ಇದಿದೆ ಇಂಡಿಕಾ ವಿಸ್ತಾ. ಇದು ಬಂದ್ಬಿಟ್ಟು ಕ್ವಾರ್ಟರ್ ಜೆಟ್ ಇಂಜಿನ್, ಸೇಮ್ ಸ್ವಿಫ್ಟ್ ಇಂಜಿನ್ ಬರುತ್ತೆ. ಈ ಗಾಡಿ ಬೆಲೆ ಬರೀ 1,80,000 ಅಷ್ಟೇ ಸರ್. ಓಕೆ, 1,80,000 ಖಂಡಿತ. ಸರ್ ನೆಕ್ಸ್ಟ್ ಒಂದು ಗೆಟ್ಸ್ ಇದೆ ಸರ್. ಸರ್ ಈ ಗೆಟ್ಸ್ ಡೀಸೆಲ್ ಇಂಜಿನ್ ಆಗಿರುತ್ತೆ, GVS 2008 ಮಾಡಲ್ ಡೀಸೆಲ್ ಇಂಜಿನ್ ಸೆಕೆಂಡ್ ಓನರ್ ಗಾಡಿ ಬೆಲೆ ಕೇಳ್ತೀರಾ, ಬರೀ 1,60,000 ಅಷ್ಟೇ ಸರ್. ಓಕೆ, 1,60,000 ಬರೀ 1,60,000 ಕೊಡ್ತೀನಿ ಸರ್. ಓಕೆ ಸರ್ ನೆಕ್ಸ್ಟ್ I20 ಇದೆ, ಸಾಲಾಗಿ 4 I20 ಇದೆ. ಸರ್ ಈ I20 ಬಂದು 2009 ಮಾಡಲು ಪೆಟ್ರೋಲ್ ಇಂಜಿನ್ ಗಾಡಿ ಬಂದು ಬರೀ 2.5 ಲಕ್ಷಕ್ಕೆ ಕೊಡೋಣ ಸರ್. 2.5 ಲಕ್ಷಕ್ಕೆ? ಬರೀ 2.5 ಲಕ್ಷಕ್ಕೆ ಕೊಡ್ತೀನಿ ಸರ್. ಓಕೆ, ನೆಕ್ಸ್ಟ್ ಸರ್. ಸರ್ ನೆಕ್ಸ್ಟ್ ಇನ್ನೊಂದು ಪೆಟ್ರೋಲ್ ಇಂಜಿನ್ ಇದೆ, ಇದು 2010 ಮಾಡಲು ಸೆಕೆಂಡ್ ಓನರ್, 89,000 ಶೋರೂಮ್ ಇಷ್ಟ ಇದೆ ಗಾಡಿಗೆ, ಬರೀ 2,90,000 ಗಾಡಿ ಕೊಡ್ತೀನಿ. ಓಕೆ, 2,90,000? 2,90,000 ಕೊಟ್ಬಿಡ್ತೀನಿ ಸರ್. ಓಕೆ, ನೆಕ್ಸ್ಟ್ ಸರ್. ಸರ್ ನೆಕ್ಸ್ಟ್ 11 ಮಾಡಲು ಮ್ಯಾಗ್ನಾ ಡೀಸೆಲ್ ಇಂಜಿನ್ ಸರ್, ಸಿಂಗಲ್ ಓನರ್ ಆಗಿರುತ್ತೆ ಗಾಡಿ, ಬರೀ 2,80,000 ಇದನ್ನು ಕೊಡೋಣ ಸರ್. ಓಕೆ, 2,80,000 2,80,000 ಕೊಡ್ತೀನಿ ಸರ್. ಓಕೆ, ನೆಕ್ಸ್ಟ್ ಸರ್. ಸರ್ ಮತ್ತೊಂದು I20 ಆಸ್ತಾ 2009 ಮಾಡಲು ಡೀಸೆಲ್ ಇಂಜಿನ್ ಆಗಿರುತ್ತೆ ಗಾಡಿ, ಈ ಗಾಡಿ ಬೆಲೆ ಬರೀ 2,30,000 ಅಷ್ಟೇ ಸರ್. 2,30,000? ಬರೀ 2,30,000 ಸರ್. ಓಕೆ, ಸೂಪರ್ ಸರ್. ಸರ್ ನೆಕ್ಸ್ಟ್ 2 I10 ಇದೆ ಸರ್. ಈ ಒಂದು I10 ಬಂದು ಮ್ಯಾಗ್ನಾ ಸರ್ 2011 ಮಾಡಲು ಪೆಟ್ರೋಲ್ ಇಂಜಿನ್, ಕೇಳೋರಿಗೆ ಲೇಟೆಸ್ಟ್ ಮಾಡಲು ಗಾಡಿ ಬಂದು ಬರೀ 2.5 ಲಕ್ಷಕ್ಕೆ ಕೊಡ್ತೀನಿ ಸರ್. 2.5 ಲಕ್ಷಕ್ಕೆ? 2.5 ಲಕ್ಷಕ್ಕೆ 11 ಮಾಡಲ್ I10 ಕೊಡ್ತಾ ಇದೀನಿ ಸರ್. ಓಕೆ, ಬೇರೆ ಕಡೆ 9ಗೆ ಆ ಪ್ರೈಸ್ ಇರುತ್ತೆ? ಖಂಡಿತವಲ್ಲೂ. ಹೌದು, ಇದು 9 ಮಾಡಲು, ಇದು 10 ಮಾಡಲು. 10 ಮಾಡಲು ಬರೀ 2,40,000 ಕೊಡ್ತೀನಿ ತಗೊಳ್ಳಿ. 2,40,000? ಖಂಡಿತ ಸರ್. ಚಾಲೆಂಜಿಂಗ್ ಪ್ರೈಸ್ ಆಗಿರುತ್ತೆ, ಇಡೀ ಮಾರ್ಕೆಟ್ ಜನ ಹುಡ್ಕೊಂಬನಿ, 10 ಕಡೆ ವಿಚಾರ ಮಾಡಿ, 100 ಕಡೆ ಕೇಳಿ ಹುಡುಕಿ, ಆಮೇಲೆ ಒಳ್ಳೆ ಗಾಡಿ ನಮ್ಮಲ್ಲಿ ಸಿಕ್ಕಿದ್ರೆ ಖಂಡಿತ ಬಂದು ತಗೊಳ್ಳಿ ಸರ್. ಎಲ್ಲರಿಗಿಂತ ಬೆಸ್ಟ್ ಪ್ರೈಸಲ್ಲಿ ಗಾಡಿಗಳು ಕೊಡ್ತಾ ಇದ್ದೀನಿ ಸರ್. ಖಂಡಿತ ಸರ್. ಆಕ್ಚುಲಿ ವಿಡಿಯೋ ನಾನು ಮಾಡ್ಬೇಕಾದ್ರೆ ಗೊತ್ತಾಗ್ತದೆ. ಖಂಡಿತ. ತುಂಬಾ ಕಾರ್ಗಳು ಒಳ್ಳೆ ಬೆಸ್ಟ್ ಪ್ರೈಸಲ್ಲೇ ಇರುತ್ತೆ. ಹೌದು ಸರ್. ಸರ್ ಇನ್ನು ನಿಮ್ಮ ಹತ್ರ ತುಂಬಾ ವೆಹಿಕಲ್ಸ್ ಇರುತ್ತೆ, ಅದನ್ನು ಕೂಡ ಎಲ್ಲಾನು ಕೂಡ ಲೋ ಬಜೆಟ್ ಅಲ್ವಾ ಸರ್?
ಸರ್ ಎಲ್ಲಾನ ಲೋ ಬಜೆಟ್. ಇನ್ನು ಈ ಆಡ್ ಅಲ್ದಿರ ಇನ್ನ ಮುಂದೆಡೆ ಪಾರ್ಕಿಂಗ್ ಅಲ್ಲಿ ಇದೆ, ಆ ಗಾಡಿಗಳು ತೋರಿಸ್ಬೇಕು. ಫಸ್ಟ್ ಈ ಗಾಡಿ ತೋರಿಸ್ಕೊಳ್ಳೋಣ, ಆಮೇಲೆ ಮುಂದೆಡೆ ಪಾರ್ಕಿಂಗ್ ತೋರಿಸ್ಕೊಂಡು. ಖಂಡಿತ ಸರ್. ಈಗ ಸರ್ ಈ ಗಾಡಿ ಬಂದ್ಬಿಟ್ಟು ಫೋರ್ಡ್ ಫಿಯೆಸ್ಟಾ ಸರ್, 2006 ಮಾಡಲು ಸರ್, ಡೀಸೆಲ್ ಇಂಜಿನ್, ಸಿಂಗಲ್ ಓನರ್ ಆಗಿರುತ್ತೆ ಸರ್ ಗಾಡಿ. ಸಿಂಗಲ್ ಓನರ್ ಗಾಡಿ ಫೋರ್ಡ್ ಫಿಯೆಸ್ಟಾ ಡೀಸೆಲ್ ಇಂಜಿನ್, ಬರೀ 1,35,000 ಅಷ್ಟೇ ಸರ್. 1,35,000, ಬರೀ 1,35,000 ಸರ್. ಓಕೆ. ಚವರ್ಲೆಟ್ ಬೀಟ್ ಕೇಳ್ತೀರಾ? LT ವೇರಿಯಂಟ್ 2010 ಮಾಡಲು ಪೆಟ್ರೋಲ್ ಇಂಜಿನ್ ಗಾಡಿ, ಬರೀ 1,80,000 ರೂಪಾಯಿ ಅಷ್ಟೇ ಸರ್. 1,80,000. ಓಕೆ ಸರ್ ನೆಕ್ಸ್ಟ್ ಗಾಡಿ ಜೆನ್ನು LX 2004 ಮಾಡಲು ಪೆಟ್ರೋಲ್ ಇಂಜಿನ್ ಗಾಡಿ, ಬರೀ 1,30,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಓಕೆ 1,30,000, 1,30,000. ಯಾವ ವೇರಿಯಂಟ್ ಸರ್ ಇದು? LX ವೇರಿಯಂಟ್ ಸರ್, ವಿತ್ ಮ್ಯಾಗ್ವೀಲ್ ಇದೆ ಗಾಡಿ, ಬ್ರಾಂಡ್ ನ್ಯೂ ಟೈರ್ಸ್ ಬರುತ್ತೆ, ಕಂಪ್ಲೀಟ್ ಗಾಡಿ ಅಂತ ಕ್ಲಾಸ್ ಕಂಡೀಷನ್ ಇದೆ ಸರ್. ಓಕೆ ನೆಕ್ಸ್ಟ್ ಸರ್ ವೆಂಟೋ ಹೈಲೈನ್ 2011 ಮಾಡಲು ಡೀಸೆಲ್ ಇಂಜಿನ್ ಸೆಕೆಂಡ್ ಓನರ್ ಆಗಿರುತ್ತೆ ಸರ್, ಬರೀ 3.5 ಲಕ್ಷ ರೂಪಾಯಿ ಗಾಡಿ ಕೊಡ್ತೀನಿ ಸರ್. 3.5 ಲಕ್ಷಕ್ಕೆ? ಬರೀ 3.5 ಲಕ್ಷಕ್ಕೆ ಕೊಡ್ತೀನಿ ಸರ್ ಗಾಡಿ. ಓಕೆ ನೆಕ್ಸ್ಟ್ ಸರ್ ಫೋರ್ಡ್ ಫಿಗೋ ಸರ್. ಫೋರ್ಡ್ ಫಿಗೋ ಟೈಟಾನಿಯಮ್ ಸರ್, 2010 2010 ಮಾಡಲು ಪೆಟ್ರೋಲ್ ಇಂಜಿನ್ ಸೆಕೆಂಡ್ ಓನರ್ ಆಗಿರುತ್ತೆ, ಬರೀ 1,80,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಓಕೆ 1,80,000, ಬರೀ 1,80,000. ಓಕೆ ಸರ್ ಗೆಟ್ಸ್ ಕೇಳೋರಿಗೆ, ಇದು ಹೋಂಡಾ ಸಿಟಿ ಕೇಳೋರಿಗೆ ಲೋ ಬಜೆಟ್ ಅಲ್ಲಿ 2004 ಮಾಡಲು ಹೋಂಡಾ ಸಿಟಿ ಪೆಟ್ರೋಲ್ ಇಂಜಿನ್ ಸೆಕೆಂಡ್ ಓನರ್ ಆಗಿರುತ್ತೆ ಗಾಡಿ, ಬರೀ 1,40,000 ರೂಪಾಯಿ ಅಷ್ಟೇ. 1,40,000, ಬರೀ 1,40,000 ಸರ್. ಓಕೆ ಸರ್ ನೆಕ್ಸ್ಟ್ ಇನ್ನೊಂದು ಫೋರ್ಡ್ ಫಿಗೋ ಇದೆ. ಫೋರ್ಡ್ ಫಿಗೋ 2011 ಮಾಡಲು ಡೀಸೆಲ್ ಇಂಜಿನ್, 3ನೇ ಓನರ್ ಗಾಡಿ, ಬರೀ 1,80,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಡೀಸೆಲ್ ಇಂಜಿನ್ ಗಾಡಿ 1,80,000, ಬರೀ 1,80,000. ಸರ್ ಇಟಿಯೋಸ್ ಕೇಳೋರಿಗೆ, ಇಟಿಯೋಸ್ ಅಂತ ಸಪರೇಟ್ ಫ್ಯಾನ್ ಬೇಸ್ ಇದೆ. ಹೌದು ಸರ್ ಇಟಿಯೋಸ್ ಅಲ್ಲಿ ಪೆಟ್ರೋಲ್ ಇಂಜಿನ್ 2011 ಮಾಡಲು ಸಿಂಗಲ್ ಓನರ್ ಆಗಿರುತ್ತೆ ಸರ್ ಗಾಡಿ, ಬರೀ 3.5 ಲಕ್ಷ ರೂಪಾಯಿ ಗಾಡಿ ಕೊಡ್ತೀನಿ ಸರ್. 3.5 ಲಕ್ಷಕ್ಕೆ? ಖಂಡಿತವಾಗ್ಲು ಅದೇ ಅಲ್ವಾ ಸರ್ ಕೇಳೋದು? ಖಂಡಿತವಾಗ್ಲು ಅವರೇ ಕೇಳೋದು. ಓಕೆ ನೆಕ್ಸ್ಟ್ ಸರ್ ವರ್ಣ ಎಲ್ಲ ಕಡೆ 2.30 2.40 ಹೇಳ್ತಾರೆ ಸರ್. 8 ಮಾಡಲ್ಗೆ ನಾನು ಇವತ್ತು 9 ಮಾಡಲ್ ಕೊಡ್ತೀನಿ ಸರ್. 9 ಮಾಡಲು ಡೀಸೆಲ್ ಇಂಜಿನ್ ಸಿಂಗಲ್ ಓನರ್ ವರ್ಣ, ಬರೀ 1,80,000 ರೂಪಾಯಿ ಕೊಡ್ತೀನಿ ಸರ್. ಓಕೆ 1,90,000, 1,80,000 ಸರ್. 1,80,000. ಸರ್ ನೆಕ್ಸ್ಟ್ ಬಂದ್ರೆ ಮಹೀಂದ್ರ ಲೊಗಾನ್ ಇದೆ ಸರ್. ಬೇರೆ ಕಡೆ ಬಂದು ಈ ಗಾಡಿನ 2 ಲಕ್ಷ ಚಿಲ್ಲರೆ ಹೇಳ್ತಾರೆ, ಬರೀ 1,60,000 ರೂಪಾಯಿ ಕೊಡ್ತೀನಿ ಸರ್. 2008 ಮಾಡಲು GLX ಪೆಟ್ರೋಲ್ ಇಂಜಿನ್ ಸೆಕೆಂಡ್ ಓನರ್ ಗಾಡಿ ಸರ್. ಸೆಕೆಂಡ್ ಓನರ್. ಓಕೆ ನೆಕ್ಸ್ಟ್ ಸರ್ ಮತ್ತೆ ಡಿಸೈರ್ ಸರ್, ಸ್ವಿಫ್ಟ್ ಡಿಸೈರ್ VDI ವೇರಿಯಂಟ್ 2008 ಮಾಡಲು ಗಾಡಿ, 2009 ಮಾಡಲ್ ಗಾಡಿ ಇದು. 9 ಮಾಡಲು ಸೆಕೆಂಡ್ ಓನರ್ ಆಗಿರುತ್ತೆ, ಬರೀ 2,65,000 ರೂಪಾಯಿ ಗಾಡಿ ಕೊಡೋಣ ಸರ್. ಓಕೆ 2,65ಕ್ಕೆ? ಖಂಡಿತ ಸರ್. ಸರ್ ಈ ಕಡೆ ಹಿಂಗೋಣ ಬನ್ನಿ ಸರ್. ಇಲ್ಲೂ ಇದೆ ನೋಡಿ, ವ್ಯಾಗನಾರ್ ಇದೆ, ಆಲ್ಟೋ 800 ಇದೆ, ಇಂಡಿಕಾ ಇದೆ, ಇಲ್ಲೂ ಒಂದು ಪೋಲೋ ಇದೆ, ಇಲ್ಲೂ ಒಂದು ಹೋಂಡಾ ಸಿಟಿ ಇದೆ, ಮತ್ತೆ ಓಮ್ನಿ ಇದೆ ಸರ್. ಓಕೆ ಸರ್ ಓಮ್ನಿ ಕೇಳೋರಿಗೆ ಮೋಸ್ಟ್ ಡಿಮ್ಯಾಂಡ್ ವೆಹಿಕಲ್ ಸರ್. ಓಮ್ನಿ 2009 ಮಾಡಲು ಪೆಟ್ರೋಲ್ ಇಂಜಿನ್ LPG ವೇರಿಯಂಟ್, ಬರೀ 1.5 ಲಕ್ಷ ರೂಪಾಯಿ ಗಾಡಿ ಕೊಡ್ತೀನಿ ಸರ್. 1.5 ಲಕ್ಷಕ್ಕೆ? ಬರೀ 1.5 ಲಕ್ಷ ಕೊಡ್ತೀನಿ ತಗೊಳ್ಳಿ. ಓಕೆ ನೆಕ್ಸ್ಟ್ ಸರ್ ಈ ಹೋಂಡಾ ಸಿಟಿ ಬಂದ್ಬಿಟ್ಟು 2011 ಮಾಡಲು ಪೆಟ್ರೋಲ್ ಇಂಜಿನ್ ಗಾಡಿ, ಬರೀ 1,80,000 ರೂಪಾಯಿ ಕೊಡ್ತೀನಿ ಸರ್. 1,80,000ಕ್ಕೆ? 11 ಮಾಡಲು ಆಚೆ ಕಡೆ 3.5 ಲಕ್ಷ ಇದೆ ಸರ್, 1,80,000 ಕೊಡ್ತಾ ಇದೀನಿ. ಓಕೆ ನೆಕ್ಸ್ಟ್ ಸರ್ ಇದು ಬಂದು ವೋಲ್ಕ್ಸ್ವ್ಯಾಗನ್ ವೆಂಟೋ ಹೈಲೈನ್ ಸರ್, 2011 ಮಾಡಲು ಡೀಸೆಲ್ ಇಂಜಿನ್, ಇದು ಸಹ. ಈ ಗಾಡಿನ ಬರೀ 3,10,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. 3,10ಕ್ಕೆ? ಬರೀ 3,10,000 ರೂಪಾಯಿ ಕೊಡ್ತೀನಿ. ಓಕೆ ಸರ್ ಇಂಡಿಗೋ GLS ಪೆಟ್ರೋಲ್ ಇಂಜಿನ್ ಗಾಡಿ ತುಂಬಾ ಚೆನ್ನಾಗಿದೆ, ಸೆಕೆಂಡ್ ಓನರ್ ಆಗಿರುತ್ತೆ, ಬರೀ 2 ಲಕ್ಷ ಬೇಡ 1,70,000 ರೂಪಾಯಿ ಗಾಡಿ ಕೊಡ್ತೀನಿ ನೋಡಿ. ಓಕೆ 1,70,000ಕ್ಕೆ? 1,70,000 ಅಷ್ಟೇ. ಓಕೆ ನೆಕ್ಸ್ಟ್ ಸರ್ ಮಾರುತಿ ಆಲ್ಟೋ 800 ಸರ್, LXI ವೇರಿಯಂಟ್ 2015 ಮಾಡಲ್ ಆಗಿರುತ್ತೆ, ಸಿಂಗಲ್ ಓನರ್ ಗಾಡಿ ಸರ್, ಬರೀ 2.5 ಲಕ್ಷ ರೂಪಾಯಿ ಗಾಡಿ ಕೊಡ್ತೀನಿ. 2.5 ಲಕ್ಷಕ್ಕೆ? ಲೋನ್ ಎಷ್ಟವರೆಗೆ ಆಗುತ್ತೆ ಸರ್ ಅದು? 2 ಲಕ್ಷ ಲೋನೇ ಆಗುತ್ತೆ ಸರ್, ಬರೀ 2 ಲಕ್ಷ ಲೋನ್ ಪೇ ಮಾಡಿ ಸಾಕು. ಓಕೆ ನೆಕ್ಸ್ಟ್ ಸರ್ ವ್ಯಾಗನರ್ ಕೇಳೋರಿಗೆ 2012 ಮಾಡಲ್ ವ್ಯಾಗನರ್, ಬರೀ 2,30,000 ರೂಪಾಯಿ ಅಷ್ಟೇ ಸರ್. 2,30,000 ರೂಪಾಯಿ 12 ಮಾಡಲ್ ವ್ಯಾಗನರ್ ಕೊಡ್ತೀನಿ. ಓಕೆ ಸರ್ 2003 ಮಾಡಲ್ ವ್ಯಾಗನರ್ ಫ್ರೆಶ್ FC ಇನ್ಶೂರೆನ್ಸ್ ಬರುತ್ತೆ, ಗಾಡಿ ಬಂದ್ಬಿಟ್ಟು ಬರೀ 1,15,000 ರೂಪಾಯಿ ಅಷ್ಟೇ. ಒಂದು 2 ವೀಲರ್ ತಗೊಬಹುದು ನೀವು ಆ ಪ್ರೈಸ್ ಅಲ್ಲಿ. ಹೌದು ಸರ್, 1,15,000ಕ್ಕೆ ಖಂಡಿತವಲ್ಲ ಸರ್. 2 ಸ್ಯಾಂಟ್ರೋ ಇದೆ, 2003 ಎಕ್ಸ್ಪೋ, ಇದು 2004 XP ಸರ್. 2 ಗಾಡಿ ಫ್ರೆಶ್ ಆಗಿ FC ಬರುತ್ತೆ, ಗಾಡಿಗೆ ಬಂದ್ಬಿಟ್ಟು ನಿಮಗೆ ಬೆಲೆ ಬಂದು ಬರೀ 1,30,000 ರೂಪಾಯಿ ಇದೆ ಸರ್. ಸ್ಯಾಂಟ್ರೋ 2ರಲ್ಲಿ ಯಾವ್ದಾದ್ರು ತಗೊಳ್ಳಿ, 1,30,000ಕ್ಕೆ? 1,30,000 ಅಷ್ಟೇ ಸರ್. ಓಕೆ ಸರ್ ಪುಂಟೋ 2011 ಮಾಡಲಾಗಿರುತ್ತೆ ಸರ್, ಪೆಟ್ರೋಲ್ ಇಂಜಿನ್ ಗಾಡಿ, ಬರೀ 1,60,000 ಅಷ್ಟೇ ಸರ್. 1,60,000? ಬರೀ 1,60,000 ಸರ್. ಓಕೆ ಸರ್ ಸ್ಟಾರ್ ಕೇಳೋರಿಗೆ ಸ್ಟಾರ್ 2010 ಮಾಡಲು ಸರ್, LXI ವೇರಿಯಂಟ್ ಸೆಕೆಂಡ್ ಓನರ್ ಇರುತ್ತೆ, ಈ ಗಾಡಿ ಬೆಲೆನೂ ಅಷ್ಟೇ ಸರ್, ಬರೀ 1,70,000 ಅಷ್ಟೇ ಸರ್. 1,70,000? 1,70,000 ಕೊಡ್ತೀನಿ ತಗೊಳ್ಳಿ. ಈ ಎಷ್ಟಿಲ್ಲ ಸರ್? ಸರ್ ಜೆನ್ನೆಸ್ಟಿಲೋ 2007 ಮಾಡಲು ಪೆಟ್ರೋಲ್ ಇಂಜಿನ್, ಬರೀ 1,15,000 ರೂಪಾಯಿ ಕೊಡ್ತೀನಿ ಸರ್, ಆಸ್ ಇಟ್ ಇಸ್ ಕಂಡೀಷನ್. 1,15,000ಕ್ಕೆ? ಹೌದು ಸರ್. ಓಕೆ ಗಾಡಿ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ, ಜೆನ್ನೆಸ್ಟಿಲ್ ವೆರಿ ಗುಡ್ ಕಂಡೀಷನ್ ಇದೆ ಸರ್ ಗಾಡಿಲಿ. ಓಕೆ ಸರ್. ಅಂಡ್ ನಿಮ್ಮ ಚಾನಲ್ ನಾವು ಹೇಳೇ ಇಲ್ಲ ಕಸ್ಟಮರ್ಸ್ಗೆ ಇವಾಗವರೆಗೂ ಸರ್, ನಮ್ಮಲ್ಲಿ ಯಾವುದೇ ಗಾಡಿ ನೀವು ತಗೊಂಡ್ರು ಸಹ RTO ಚಾರ್ಜಸ್ ಇರಲ್ಲ, ಕಮಿಷನ್ ಇರಲ್ಲ, ಗಾಡಿ ಡೆಲಿವರಿ ತಗೊಬೇಕಾದ್ರೆ ಜನರಲ್ ಸರ್ವಿಸ್ ಫ್ರೀ ಇರುತ್ತೆ. 2 ಲಕ್ಷಕ್ಕಿಂತ ಮೇಲ್ಪಟ್ಟ ವಾಹನ ಯಾವುದೇ ತಗೊಂಡ್ರು 6 ತಿಂಗಳು ಇಂಜಿನ್ ಮತ್ತೆ ಗೇರ್ ಬಾಕ್ಸ್ಗೆ ವಾರಂಟಿ ನಮ್ಮ ಕಡೆಯಿಂದ ಫ್ರೀ ಇರುತ್ತೆ ಸರ್. ಫ್ರೀ ಇರುತ್ತೆ ಖಂಡಿತವಲ್ಲ ಸರ್. ಓಕೆ ಸರ್. ಸರ್ ಇದು ಯುನೀಕ್ ಕಾರ್ ಅಂತ ಹೇಳ್ಬೋದು ಸರ್, ಇದು ಎಲ್ಲ ಕಡೆನೂ ಸಿಗಲ್ಲ ಇದು? ಹೌದು ಸರ್, ಒಂದಾನೊಂದು ಕಾಲದಲ್ಲಿ ತುಂಬಾ ಮಾರ್ಕೆಟ್ ಆಳಿದಕ್ಕಂತ ಗಾಡಿ. ಓಕೆ ಮಿತ್ಸುಬಿಷಿ ಔಟ್ಲ್ಯಾಂಡರ್ ಸರ್, 4x4 ಆಗಿರುತ್ತೆ, ಪೆಟ್ರೋಲ್ ಇಂಜಿನ್ ಗಾಡಿ ಬಂದು ಸಿಂಗಲ್ ಓನರ್ ಆಗಿರುತ್ತೆ. ಗಾಡಿ ಬೆಲೆ ಕೇಳ್ತೀರಾ, ಬರೀ 3,10,000 ರೂಪಾಯಿ ಅಷ್ಟೇ. ಬನ್ನಿ ಸರ್, 3,10,000? ಬರೀ 3,10,000 ರೂಪಾಯಿಗೆ 4x4 ಗಾಡಿ ಕೊಡ್ತಾ ಇದ್ದೀನಿ ಬನ್ನಿ.
ಓಕೆ ಸೂಪರ್ ಸರ್. ಇನ್ನು ಎಷ್ಟಿದೆ ಸರ್ ಸ್ಟಾಕ್ಸಲ್ಲಿ ನಿಮ್ಮ ಹತ್ರ? ಸರ್ ಇನ್ನೂ 40 ಗಾಡಿ ಇದೆ, ಬನ್ನಿ ಸರ್. ಇನ್ನೂ 40 ಗಾಡಿ ಇದೆ? ಖಂಡಿತ. ಓಕೆ, ಅದನ್ನು ಕೂಡ ಬೆಸ್ಟ್ ಪ್ರೈಸಲ್ಲಿ ಕೊಡ್ತೀರಾ? ಎಲ್ಲಾನು ಬೆಸ್ಟ್ ಪ್ರೈಸ್ ಸರ್. ಮಾರ್ಕೆಟ್ ಚಾಲೆಂಜಿಂಗ್ ಪ್ರೈಸ್ ಕೊಡ್ತೀನಿ ಸರ್. ನಾನು ಕೊಡೋ ಪ್ರೈಸ್ ಯಾರು ಕೊಡೋಕೆ ಚಾನ್ಸ್ ಇಲ್ಲ ಸರ್. ನೀವು 10 ಕಡೆ ವಿಚಾರಿಸಿ 100 ಕಡೆ ನೋಡ್ಕೊ ಬನ್ನಿ ಗಾಡಿಗಳನ್ನ. ನಾನು ಕೊಡೋ ಪ್ರೈಸ್ಗೆ ನಾನು ಕೊಡೋ ಕಂಡೀಷನ್ ಯಾರು ಗಾಡಿ ಕೊಡೋಕ್ಕಾಗಲ್ಲ ಸರ್. ಓಕೆ ಸೂಪರ್ ಸರ್. ನೋಡೋಣ ಸರ್. ಸರ್ ಬಲಿನೋ ಸರ್ ಸಿಗ್ಮಾ ಎಡಿಷನ್ 2017 ಮಾಡಲು ಪೆಟ್ರೋಲ್ ಇಂಜಿನ್ ಬರೀ 5,60,000 ರೂಪಾಯಿ ಅಷ್ಟೇ ಸರ್. 5,60,000 ರೂಪಾಯಿ ಅಷ್ಟೇ ಸರ್. ಓಕೆ ಸರ್ ನೆಕ್ಸ್ಟ್ ಲೀನಿಯಾ ಟಿ-ಜೆಟ್ ಪಾಕೆಟ್ ರಾಕೆಟ್ ಅಂತಾನೆ ಕರೀತಾರೆ. ಮಾರ್ಕೆಟ್ ಸಿಕ್ಕಾಪಟ್ಟೆ ಫೇಮಸ್ ವೆಹಿಕಲ್. 2014 ಮಾಡಲು ಪೆಟ್ರೋಲ್ ಇಂಜಿನ್ ಸಿಂಗಲ್ ಓನರ್ ಇರುತ್ತೆ. ಬೆಲೆ ಬರೀ 3,60,000 ರೂಪಾಯಿ ಸರ್. ಗಾಡಿ ಓಡಿರೋದು ಬರೀ 50,000 ಕಿಲೋಮೀಟರ್ ಅಷ್ಟೇ ಸರ್. ಅಷ್ಟೇ ಓಡಿರೋದು ಸರ್. ಓಕೆ ಸರ್ ನೆಕ್ಸ್ಟ್ ಬಂದ್ಬಿಟ್ಟು ವರ್ನಾ ಸರ್. ಹುಂಡೈ ವರ್ನಾ ಎಸ್ ವೇರಿಯಂಟ್ ಆಪ್ಷನಲ್ ಆಗಿರುತ್ತೆ, ವಿತ್ ಏರ್ ಬ್ಯಾಗ್ ಬರುತ್ತೆ. 2015 ಮಾಡಲು ಡೀಸೆಲ್ ಇಂಜಿನ್. ಮಾರ್ಕೆಟ್ ಅಲ್ಲಿ 6.5 ಲಕ್ಷ ಇದೆ ಸರ್. ನಾನು ಬರೀ 5,99,000 ರೂಪಾಯಿ ಗಾಡಿ ಕೊಡ್ತೀನಿ. 5,99,000 ಲೋನ್ ಸರ್ ಎಷ್ಟವರೆಗೆ ಆಗ್ಬೋದು ಸರ್? ಯಾವುದೇ ಗಾಡಿ ತೊಗೊಂಡು ನೀವು ಬರೀ 1 ಲಕ್ಷ ತಗೊಂಡು ನಿಮ್ಗೆ ನಾನು ಲೋನ್ ಮಾಡ್ಕೊಡ್ತೀನಿ. ಓಕೆ ಸೂಪರ್ ಸರ್. ಸರ್ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಸಿಯಾಜ್ ಎಸ್ ಎಸ್ ಡೆಲ್ಟಾ ವೇರಿಯಂಟ್. ಗಾಡಿ ತುಂಬಾ ಚೆನ್ನಾಗಿದೆ. 2017 ಮಾಡಲು ಗಾಡಿ, ಸಿಂಗಲ್ ಓನರ್ ಇರುತ್ತೆ, ಒಳ್ಳೆ ಮ್ಯಾಗ್ ವೀಲ್ ಇರ್ತಕ್ಕಂಥ ಗಾಡಿ. ಗಾಡಿ ಬೆಲೆ ಬರೀ 6,50,000 ರೂಪಾಯಿ ಕೊಡ್ತೀನಿ ಸರ್. 6.5 ಲಕ್ಷಕ್ಕೆ 6.5 ಲಕ್ಷಕ್ಕೆ ಗಾಡಿ ಕೊಡ್ತೀನಿ ತಗೊಳ್ಳಿ. ಓಕೆ ನೆಕ್ಸ್ಟ್ ಸರ್. ಸರ್ ಹೋಂಡಾ ಸಿಟಿ 2011 ಮಾಡಲು ಪೆಟ್ರೋಲ್ ಇಂಜಿನ್ ಸರ್. ಸೆಕೆಂಡ್ ಓನರ್ ಆಗಿರುತ್ತೆ. ಗಾಡಿ ಬರೀ 3,30,000 ರೂಪಾಯಿ ಕೊಡ್ತೀನಿ ಸರ್. ಓಕೆ 3,30,000 ಬರೀ 3,30,000 ಸರ್. 3,30,000 ಸರ್ ಡಿಸೈರ್ ಆಟೋಮೆಟಿಕ್ ಬೇಕು ಅನ್ನೋರಿಗೆ ಡಿಸೈರ್ VXI ಆಪ್ಷನಲ್ 2018 ಮಾಡಲು ಪೆಟ್ರೋಲ್ ಇಂಜಿನ್ ಆಗಿರುತ್ತೆ. 89,000 ಶೋರೂಮ್ ಹಿಸ್ಟ್ರಿ ಇರ್ತಕ್ಕಂಥ ಗಾಡಿ. ಇದು ಬಂದ್ಬಿಟ್ಟು ಆಟೋಮೆಟಿಕ್ ವೆಹಿಕಲ್. ಗಾಡಿ ಬೆಲೆ ಬರೀ 5,70,000 ರೂಪಾಯಿ ಕೊಡ್ತೀನಿ ಸರ್. 5,70,000. ಓಕೆ ನೆಕ್ಸ್ಟ್ ಸರ್. ಸರ್ ರೆನಾಲ್ಡ್ ಫ್ಲೂಯೆನ್ಸ್ ಸರ್ 2011 ಮಾಡಲು ಸೆಕೆಂಡ್ ಓನರ್ ಗಾಡಿ. ಬರೀ 2,30,30,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. 2,30,30,000 ಬರೀ 2,30,30,000 ರೂಪಾಯಿ ಸರ್. ಚಾಲೆಂಜಿಂಗ್ ಪ್ರೈಸ್ ಇದೆ. ಮಾರ್ಕೆಟ್ ಚೆಕ್ ಮಾಡಿ ಸರ್. ಯಾರು 3.5 ಕಮ್ಮಿ ಹಾಕಿಲ್ಲ. 2,30,30,000 ರೂಪಾಯಿ ನಾನು ಕೊಡ್ತಾ ಇದ್ದೀನಿ ಗಾಡಿನ. ಓಕೆ ನೆಕ್ಸ್ಟ್ ಸರ್. ಹೋಂಡಾ ಜಾಜ್ ಸರ್ 2017 ಮಾಡಲು ಸೆಕೆಂಡ್ ಓನರ್ ಗಾಡಿ. ಗಾಡಿ ಬೆಲೆ ಬರೀ 5,50,000 ರೂಪಾಯಿ ಅಷ್ಟೇ ಸರ್. 5,50,000 ಬರೀ 5,50,000 ರೂಪಾಯಿ ಕೊಡ್ತೀನಿ ಸರ್. ಗಾಡಿ ನೀವು ನೋಡಿ ಆಮೇಲೆ ಹೇಳಿ ಸರ್ ಗಾಡಿ ಬಗ್ಗೆ. ಓಕೆ ಗಾಡಿ ಕಂಡೀಷನ್ ಹಂಗೆ ಇದೆ ಸರ್. ಕ್ಲಾಸ್ ಇದೆ ಸರ್. ಎಲ್ಲಾನು ಅಷ್ಟೇ ಸರ್. ಗಾಡಿಗಳು ಚೆನ್ನಾಗಿರೋ ಮಾತ್ರ ನಾವು ಕಸ್ಟಮರ್ ಕೊಡೋದು. ನಾವು ತಗೊಳ್ಳೋದು ಅಷ್ಟೇ ಚೆನ್ನಾಗಿರೋ ಮಾತ್ರ. ಚೆನ್ನಾಗಿದ್ದು ನನಗೆ ಕಾನ್ಫಿಡೆನ್ಸ್ ಇರೋ ಮಾತ್ರ ನಾನು ಕಸ್ಟಮರ್ ಗಾಡಿ ಕೊಡ್ತೀನಿ. ಓಕೆ ಸೂಪರ್ ಸರ್. ನೆಕ್ಸ್ಟ್ ಫೋರ್ಡ್ ಆಸ್ಪೈರ್ ಸರ್ 2015 ಮಾಡಲು ಸಿಂಗಲ್ ಓನರ್ ಗಾಡಿ. ಬರೀ 3,80,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಓಕೆ ಡೀಸೆಲ್ ಇಂಜಿನ್ ಗಾಡಿ ಯಾರು ಕೊಡಲ್ಲ ಸರ್. 4 ಲಕ್ಷ ಚಿಲ್ಲರೆ ಇದೆ ಮಾರ್ಕೆಟ್ ಅಲ್ಲಿ. ಬರೀ 3,80,000 ರೂಪಾಯಿ ನಾನು ಗಾಡಿ ಕೊಡ್ತಾ ಇದ್ದೀನಿ. ಓಕೆ 3,80,000. ಹೌದು ಸರ್. ರೆನಾಲ್ಟ್ ಸ್ಕಾಲಾ ಸರ್. ರೆನಾಲ್ಟ್ ಸ್ಕಾಲಾ 2012 ಮಾಡಲು ಡೀಸೆಲ್ ಇಂಜಿನ್ ಸಿಂಗಲ್ ಓನರ್. ಬರೀ 3,60,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಓಕೆ 3,60,000 60,000 ಗಾಡಿ ಕೊಡ್ತೀನಿ ಸರ್. ಓಕೆ ನೆಕ್ಸ್ಟ್ ಸರ್. ನೆಕ್ಸ್ಟ್ ಲೆಜೆಂಡ್ರಿ ಜೀಪ್ ಪ್ರತಿಯೊಬ್ಬರಿಗೂ ಫೇವ್ರೇಟ್. ಯಾರೇನು ಹೇಳಂಗಿಲ್ಲ. ಪ್ರತಿಯೊಬ್ರು ತುಂಬಾ ಇಷ್ಟಪಡ್ತಕ್ಕಂಥ ಗಾಡಿ ಸರ್. 2019 ರಿಜಿಸ್ಟರ್ಡ್ ಗಾಡಿ ಸರ್ ಇದು. ಗಾಡಿ FC ಪೂರ್ತಿ 2034 ರನ್ನಿಂಗ್ ಇದೆ. ಫುಲ್ಲಿ ಮಾಡಿಫೈಡ್ ವೆಹಿಕಲ್. ಬಲೆರೋ ಇಂಜಿನ್ ಬರುತ್ತೆ ಗಾಡಿಗೆ. ಪವರ್ ಶೇರಿಂಗ್ ಬರುತ್ತೆ ವಿತ್ AC ಸಮೇತ ಇದೆ ಈ ಗಾಡಿಲೂ ಸಹ ಸರ್. ಗಾಡಿ ಬೆಲೆ ಕೇಳ್ತೀರಾ ಬರೀ 4,50,000 ರೂಪಾಯಿ ಅಷ್ಟೇ ಸರ್. ಓಕೆ ಬರೀ 4,50,000 ಕೊಡ್ತೀನಿ. ಓಕೆ 4,50,000 ಅದು ಕಂಪ್ಲೀಟ್ಲಿ ಮಾಡಿಫೈಡ್ ಮತ್ತೆ ರಿಸ್ಟೋರ್ಡ್ 4x4. ಓಕೆ 4x4 ವೆಹಿಕಲ್. ನೆಕ್ಸ್ಟ್ ಸರ್. ಸರ್ ಸ್ವಿಫ್ಟ್ ಸರ್ ZDI ವೇರಿಯಂಟ್ 2014 ಮಾಡಲು ಡೀಸೆಲ್ ಇಂಜಿನ್ ಗಾಡಿ. ಸಿಂಗಲ್ ಓನರ್ ಆಗಿರುತ್ತೆ. 84,000 ಶೋರೂಮ್ ಹಿಸ್ಟ್ರಿ ಓಡಿರ್ತಕ್ಕಂಥ ಗಾಡಿ. ಗಾಡಿ ಬೆಲೆ ಬರೀ 4,99,000 ರೂಪಾಯಿ ಅಷ್ಟೇ ಸರ್. ಓಕೆ 4,99,000 ಖಂಡಿತವಲ್ಲ ಸರ್. ಓಕೆ ನೆಕ್ಸ್ಟ್ ಸರ್. ಸೆಲೆರಿಯೋ ಕೇಳೋರಿಗೆ ಸೆಲೆರಿಯೋ ZXI ಆಪ್ಷನ್ 2018 ಮಾಡಲು ಪೆಟ್ರೋಲ್ ಇಂಜಿನ್ ಸಿಂಗಲ್ ಓನರ್ ಗಾಡಿ. ಬರೀ 4,25,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. 4,50,000 ರೂಪಾಯಿ ಕೊಡ್ತೀನಿ. ನೆಕ್ಸ್ಟ್ ಸರ್. ಇಕೋ ಸ್ಪೋರ್ಟ್ ಸರ್. ಫೋರ್ಡ್ ಇಕೋ ಸ್ಪೋರ್ಟ್ 2013 ಮಾಡಲು ಡೀಸೆಲ್ ಇಂಜಿನ್ ಸಿಂಗಲ್ ಓನರ್ ಗಾಡಿ ಸರ್. ಬರೀ 4,25,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. 4,25,000 ಲಕ್ಷಕ್ಕೆ ಬರೀ 4,25,000 ಕೊಡ್ತೀನಿ ಸರ್. ಓಕೆ ನೆಕ್ಸ್ಟ್ ಸರ್. ಪೋಲೋ 2010 ಮಾಡಲು ಹೈಲೈನ್ ವೇರಿಯಂಟ್ ಸೆಕೆಂಡ್ ಓನರ್ ಗಾಡಿ. ಬರೀ 3,60,000 ರೂಪಾಯಿ ಕೊಡ್ತೀನಿ ಸರ್. ಡೀಸೆಲ್ ಇಂಜಿನ್ ಗಾಡಿ 3,60,000 60,000 ಡೀಸೆಲ್ ಇಂಜಿನ್ ಗಾಡಿ ಕೊಡ್ತೀನಿ ಸರ್. ಓಕೆ ನೆಕ್ಸ್ಟ್ ಸರ್. ಸರ್ ಇನ್ನೊಂದು ಸೆಲೆರಿಯೋ ಇದೆ ಆಟೋಮೆಟಿಕ್ ಬೇಕು ಅನ್ನೋರಿಗೆ. ಸೆಲೆರಿಯೋ ಆಟೋಮೆಟಿಕ್ಸ್ VXI ಆಟೋಮೆಟಿಕ್ ವೆಹಿಕಲ್ 2019 ಮಾಡಲು ಪೆಟ್ರೋಲ್ ಇಂಜಿನ್ ಸೆಕೆಂಡ್ ಓನರ್ ಗಾಡಿ. ಬರೀ 2,99,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಓಕೆ 2,99,000 ಕೊಡ್ತೀನಿ ಸರ್. ಓಕೆ ನೆಕ್ಸ್ಟ್ ಸರ್. ಸರ್ ಟಾಟಾ ಬೋಲ್ಟ್ 2015 ಮಾಡಲು ಡೀಸೆಲ್ ಇಂಜಿನ್ ಸಿಂಗಲ್ ಓನರ್ 94,000 ಕಿಲೋಮೀಟರ್ ಶೋರೂಮ್ ಹಿಸ್ಟ್ರಿ ಓಡಿದೆ ಗಾಡಿ. ಬರೀ 3,80,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಓಕೆ 3,80,000 ಹೌದು ಸರ್. ಸರ್ ನೆಕ್ಸ್ಟ್ ವ್ಯಾಗನಾರ್ ಸರ್ 2019 ಮಾಡಲು ZXI ವೇರಿಯಂಟ್ ಪೆಟ್ರೋಲ್ ಇಂಜಿನ್ ಆಗಿರುತ್ತೆ. ಸಿಂಗಲ್ ಓನರ್ ಗಾಡಿ. ಬರೀ 5,30,000 ರೂಪಾಯಿ ಗಾಡಿ ಕೊಡ್ತೀನಿ. 5,30,000 ಖಂಡಿತವಲ್ಲ 5,30,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಮತ್ತೆ ಈ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ಹೇಳ್ಬೇಕಿರೋದೇನು ಅಂದ್ರೆ ಇವತ್ತಿನ ದಿನ ನಮ್ಮ ಹತ್ರ 114 ಗಾಡಿಗಳಲ್ಲಿ 79 ಗಾಡಿಗಳನ್ನ ಕಾಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀವಿ ಸರ್. ಓಕೆ ಕಾಸ್ಟ್ ನಮ್ಗೆ ಏನ್ ಬೆಲೆ ಬಿದ್ದಿರುತ್ತೋ ಅದೇ ಬೆಲೆ ಕೊಡ್ತಾ ಇದೀನಿ.
ಡೀಲರ್ ಪ್ರೈಸ್ ಅಲ್ಲ, ಕಸ್ಟಮರ್ ಪ್ರೈಸ್ ಅಲ್ಲ, ನಾನು ತಗೊಂಡಿರೋ ಬೆಲೆ ಏನಿದೆ ಆ ಬೆಲೆಗೆ ಕೊಡ್ತಾ ಇದ್ದೀನಿ. ಕಾಸ್ಟ್ ಟು ಕಾಸ್ಟ್ ಪ್ರೈಸ್ 79 ಗಾಡಿಗಳು ಬೇಕಾದ್ರೆ ಖಂಡಿತ ಅಲ್ಲಿ ಇಮಿಡಿಯೇಟ್ ಆಗಿ ಬಂದು ತಗೊಳ್ಳಿ ಅಂತ ಹೇಳ್ತೀನಿ. ಈ ಆಫ್ ನೆಕ್ಸ್ಟ್ ಮಂತ್ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಈ ಮಂತ್ ಮಾತ್ರ ಇರುತ್ತೆ. ಈ ತಿಂಗಳಿಗೆ ಆಫರ್ ಸೀಮಿತ ಆಗಿರುತ್ತೆ. ಓಕೆ ಸರ್, ನೋಡೋಣ ಸರ್. ನನ್ನ ಸಬ್ಸ್ಕ್ರೈಬರ್ ಖಂಡಿತವಾಗಿ ಈ ವಿಡಿಯೋ ನೋಡಿರ್ತಾರೆ, ಅವ್ರಿಗೆ ಫೇವ್ರೇಟ್ ಕಾರ್ ಖಂಡಿತವಾಗಿ ಇದ್ದಾರೆ ಸರ್. ಯಾಕಂದ್ರೆ ನಿಮ್ಮ ಹತ್ರ ಯಾವ್ದು ಕಾರ್ ಇಲ್ಲ ಅಂತಾನೆ ಇಲ್ಲ ಸರ್. ಸ್ವಿಫ್ಟ್, ಡಿಸೈರ್, ಪೋಲೋ, ವೆಂಟೋ ಎಲ್ಲಾನು ಕೂಡ ಇರುತ್ತೆ. ಹೌದು, ಮತ್ತೆ ತುಂಬಾ ಪ್ಲೆಂಟಿ ಆಫ್ ಆಪ್ಷನ್ಸ್ ಇರುತ್ತೆ ಸರ್. ಇಷ್ಟು ಗಾಡಿ ನೀವು ಎಲ್ಲಿಂದ ತರ್ತೀರಾ ಅಂತ ನಂಗೊಂದು ಗೊತ್ತಿಲ್ಲ. ತುಂಬಾ ಕಾರ್ಗಳಿರುತ್ತೆ, ಮತ್ತೆ ಒಳ್ಳೆ ಕಂಡೀಷನ್ ಇದೆ ಸರ್. ಯಾಕಂದ್ರೆ ಕಾರ್ ಹುಡುಕೋದು ಈಜಿ ಸರ್, ಬಟ್ ಒಳ್ಳೆ ಕಂಡೀಷನ್ ಹುಡುಕೋದು ತುಂಬಾ ಕಷ್ಟ ಇರುತ್ತೆ. ಕಂಡೀಷನ್ ಒಳ್ಳೆ ಪ್ರೈಸಿಂಗ್ ಸಿಗೋದು ತುಂಬಾ ಕಷ್ಟ ಆಗುತ್ತೆ. ಅದಂತೂ ನಿಜನೇ ಸರ್, ಯಾಕಂದ್ರೆ ನಾವು ತುಂಬಾ ವಿಡಿಯೋಸ್ ಮಾಡ್ತಾ ಇರ್ತೀವಿ. ಹೌದು, ಸೊ ನಮಗೂ ಕೂಡ ಗೊತ್ತಿದೆ ಒಳ್ಳೆ ಮಾರ್ಕೆಟ್ ಪ್ರೈಸ್ಗಿಂತ ಕಡಿಮೆ ಕೊಡ್ತಾ ಇದೀರಾ ಅಂತ ಹೇಳ್ಬೋದು. ನನ್ನ ಸಬ್ಸ್ಕ್ರೈಬರ್ಗೆ ಉಪಯೋಗ ಆಗುತ್ತೆ, ಖಂಡಿತವಾಗಿ ಅವ್ರು ಬಂದೇ ಬರ್ತಾರೆ ಸರ್. ಥ್ಯಾಂಕ್ ಯು ಸರ್. ಇಷ್ಟೊತ್ತು ನಿಮ್ಮ ಒಂದು ಅತ್ಯಮೂಲ್ಯ ಸಮಯ ಕೊಟ್ಟು ಸರ್, ಅದು ಈ ಉರಿ ಬಿಸಿಲಲ್ಲಿ ಎಲ್ಲ ಮಾಹಿತಿ ಕೊಟ್ಟಿರೋದಕ್ಕೆ ನನ್ನ ಕಡೆಯಿಂದ ಮತ್ತೆ ನನ್ನ ಚಂದದಾರರ ಕಡೆಯಿಂದ ನಿಮಗೆ ಹೃತ್ಪೂರ್ವಕ ವಂದನೆಗಳು ಸರ್. ಧನ್ಯವಾದಗಳು. ಥ್ಯಾಂಕ್ ಯು ಸರ್.